ಅಮ್ಮ ಶಾಂತಿ, ಗೋಡೆಗಳಿಗೂ ಕಿವಿ ಇರುತ್ತೆ. ಈ ದರ್ಬಾರಿನ ಗೋಡೆಗಳಂತೂ ದೊಡ್ಡದಾಗಿವೆ, ಇವುಗಳಿಗೂ ಕಿವಿ ದೊಡ್ಡದಾಗಿರುತ್ತೆ. ಅದಕ್ಕೆ ಶಾಂತವಾಗಿರೋ. ನನಗ್ ಶಾಂತವಾಗಿರೋದಕ್ಕೆ ಹೇಳ್ತೀಯಾ? ನಾನಂತೂ ಎಲ್ ಮಾತಾಡ್ತೀನಿ? ನಾನೆಲ್ ಮಾತಾಡ್ತಿದ್ದೀನಿ? ಈ ಲಾಠಿಯಿಂದ, ಶಾರದಾ ಬಾಯಿಂದ ಯಾರು ಮಾತಾಡ್ತಾರೆ? ನಾನಾ? ಮಹಾರಾಜ, ನಮಗೇನು ಅರ್ಥವಾಗುತ್ತಿಲ್ಲ. ಪಂಡಿತ ರಾಮಕೃಷ್ಣ ನಮ್ಮನ್ನ ಯಾಕೆ ಇಲ್ಲಿಗೆ ಬರೋದಕ್ಕೆ ಹೇಳಿದ್ರು? ಬರೋದಕ್ಕೆ ಹೇಳಿದ್ದು ಅಲ್ಲದೆ ಅವರು ನಮಗೆ ಹೇಳಿದ್ರು ನೀವೆಲ್ಲಾದ್ರೂ ಬಚ್ಚಿಟ್ಕೊಂಡು ನಿಂತ್ಕೊಳ್ಳಿ ಅಂತ. ಯಾರು ಹೇಳ್ತಾರೆ ಅವ್ರಿಗೆ ಈ ದರ್ಬಾರು ಬಚ್ಚಿಟ್ಕೊಳ್ಳೋ ಸ್ಥಳನಾ? ಹೌದು ಮಂತ್ರಿಗಳೇ, ನಮಗೂ ಸಹ ಅರ್ಥವಾಗುತ್ತಿಲ್ಲ ಈ ಪಂಡಿತ ರಾಮಕೃಷ್ಣ ನಮ್ಮನ್ನಿಲ್ಲಿಗೆ ಕರೆಸಲು ಕಾರಣವೇನೆಂದು. ನಮಗೂ ಹೇಳಿದ್ದರು ಶೃಂಗಾರವಾಗಿ ದ್ರವ್ಯ ಹಾಕಿಕೊಂಡು ಬರಲು. ಅರ್ಥವಾಗುತ್ತಿಲ್ಲ ಏಕೆ ಬಂದಿರುವೆವೆಂದು. ನಾವಿಲ್ಲಿ ಏನ್ ಮಾಡ್ತಿದೀವಿ? ಇಲ್ಲಿವರೆಗೂ ನಾವು ಮನೆಯಿಂದ ಈ ರೀತಿ ಈ ವೇಳೆಯಲ್ಲಿ ಹೊರಗೆ ಬಂದವರಲ್ಲ. ನೀವಿಬ್ರು ನಮ್ಮನ್ನ ದರ್ಬಾರಿ ಕರ್ಕೊಂಡ್ ಬಂದಿದ್ದೀರಾ, ಅದು ಈ ರೀತಿ ಕದ್ದು ಮುಚ್ಚಿ. ಗುರುಮತೆ, ನಮ್ಮೇಲೆ ನಂಬಿಕೆ ಇಡಿ, ಸ್ವಲ್ಪ ತಾಳ್ಮೆಯಿಂದಿರಿ ಅಷ್ಟೇ. ನಮಗ್ ಗೊತ್ತಿಲ್ಲ ಏನಾಗುತ್ತೆ ಅಂತ, ಆದ್ರೆ ಗುರುಮಾತೆ ಅವಶ್ಯವಾಗಿ ಏನಾದ್ರೂ ಆಗೇ ಆಗುತ್ತೆ. ಬಹುಶಃ ಗುರುಜಿಯ ಮಹಾನತೆಯ ದರ್ಶನವೂ ಆಗ್ಬೋದು. ಇಂದು ಸತ್ಯ ಅವಶ್ಯ ಹೊರಬರುತ್ತೆ. ನಾವು ಮಹಾರಾಜರ ಆ ಸೌದಾಮಿನಿಯ ಬಣ್ಣ ಬಯಲು ಮಾಡುತ್ತೇವೆ. ಆದ್ರೆ ಮಹಾರಾಜರ ಕೈಲಿ ಬಣ್ಣ ಹಚ್ಚಬೇಕಾ? ಸೌದಾಮಿನಿ ದೇವಿಯ ಬಗ್ಗೆ ನಾವೇನು ಮಾತನಾಡುವುದಿಲ್ಲ. ಮಹಾರಾಣಿ ತಿರುಮಲಾಂಬ, ಬಣ್ಣದ ಪ್ರಸಂಗದಲ್ಲಿ ನಿಮ್ಮ ಬಣ್ಣವನ್ನು ಬದಲಿಸಬೇಡಿ. ಹಾಗೂ ನಿಮ್ಮ ಅತಿಬುದ್ಧಿಗೆ ಶಾಂತವಾಗಿರಲು ಬಿಡಿ, ತೊಂದರೆ ನೀಡಬೇಡಿ. ಕೇವಲ ನೀವು ಸುಮ್ಮನಿರಿ ಹಾಗೂ ನೋಡ್ತಾ ಇರಿ. ಬಚ್ಚಿಕೋ. ಮಹಾರಾಜ, ಸೌದಾಮಿನಿ. ನಮಗೂ ತಿಳಿದಿದೆ, ಆದರೆ ಸೌದಾಮಿನಿ ದೇವಿ ಈ ವೇಳೆಯಲ್ಲಿ ರಾಜದರ್ಬಾರಿನಲ್ಲೇನು ಮಾಡುತ್ತಿದ್ದಾರೆ? ಪಂಡಿತ ರಾಮಕೃಷ್ಣರ ಈ ತಂತ್ರ ನಮ್ಮನ್ನು ಸಂಕಟಕ್ಕೆ ದೂಡಬಹುದು ಮಹಾಮಂತ್ರಿಗಳೇ. ನಮಗಂತೂ ಏನು ಅರ್ಥ ಆಗ್ತಿಲ್ಲ ಮಹಾರಾಜ. ನೋಡಿದ್ರಾ, ಪಂಡಿತ್ ರಾಮಕೃಷ್ಣರ ಕಥನ ನಿಜವಾಯ್ತು. ಮಣಿ, ನಮ್ಮ ಗುರುಗಳ ಪರಮ ಭಕ್ತ ಆಗಮಿಸಿದ್ದಾರೆ. ಈಗ ಗುರುಗಳು ಬಂದ್ಬಿಟ್ರೆ ಆಗ ಪ್ರಳಯವಾಗುವ ಸಂಭವ ಖಂಡಿತ ಇದೆ. ಸೌದಾಮಿನಿ ಒಬ್ಬಳೇ ಇದ್ದಾಳೆ. ಸೌದಾಮಿನಿ, ಸೌದಾಮಿನಿ, ಸೌದಾಮಿನಿ. ಇಲ್ಲ ಇಲ್ಲ, ಈಗ ನಮಗೆ ಮಹಾರಾಣಿ ಆಗಲಿದ್ದಾಳೆ. ಗುರುವರ್ಯ, ನೀವಿಲ್ಲಿಗೆ ಹೇಗ್ ಬಂದ್ರಿ? ಹೇಗ್ ಬಂದ್ವಿ? ನಡ್ಕೊಂಡು ಬಂದ್ವಿ. ಆದರೆ ಈಗ ನಿಮ್ಮ ಹೃದಯದಲ್ಲಿ ಯಾರ ಪ್ರತೀಕ್ಷೆಯ ದೀಪ ಉರಿಯುತ್ತಿದೆ ಸೌದಾಮಿನಿ ದೇವಿ? ಇಲ್ಲ, ನಮ್ಮ ಮಾತಿನ ತಾತ್ಪರ್ಯವೇನೆಂದರೆ, ನಿಮ್ಮದು ಈ ತಾತ್ಪರ್ಯ, ನಮ್ಮದು ಆ ತಾತ್ಪರ್ಯ. ಸೌದಾಮಿನಿ ದೇವಿ, ತುಲನೆಯ ತಟ್ಟೆಯಲ್ಲಿಟ್ಟು ಹೃದಯದ ಅತ್ಯಂತ ಪವಿತ್ರ ಭಾವನೆಯನ್ನು 2 ಭಾಗವಾಗಿ ಹಂಚದಿರಿ. ಶಬ್ದವೇ ಸಂಕೇತ, ಅರಿಯದೆ ಹೋದರೆ ತಪ್ಪಾದೀತು. ನೀವಿದ್ ಏನ್ ಹೇಳ್ತಿದ್ದೀರಿ? ನಮಗೇನು ಅರ್ಥವಾಗ್ತಿಲ್ಲ. ಪುನರಾವರ್ತಿಸಲೇ? ಶಬ್ದವೇ ಸಂಕೇತ, ಅದನ್ನ ಅರಿಯದೆ ಹೋದರೆ ಸಂಕಟವಾಗುತ್ತದೆ. ಇಲ್ಲ ಇಲ್ಲ ಗುರುವರ್ಯ, ಮತ್ತೆ ಹೇಳಬೇಡಿ, ಅರ್ಥಪಡಿಸಿ. ಸೌದಾಮಿನಿ ದೇವಿ, ಮನುಷ್ಯ ಆ ಸ್ವಪ್ನವನ್ನು ಕಾಣಬಾರದು. ಕಣ್ಣನ್ನೇ ಚುಚ್ಚುವಂತ ಸ್ವಪ್ನ. ಮಹಾಮಂತ್ರಿಗಳೇ, ಗುರುವರ್ಯರ ಮಾತಿನ ತಾತ್ಪರ್ಯ ನಿಮಗೇನಾದರೂ ಅರ್ಥವಾಗುತ್ತಿದೆಯೇ? ಇಲ್ಲ ಮಹಾರಾಜ. ಅರ್ಥಾತ್ ಸೌದಾಮಿನಿ ದೇವಿ, ಒಂದು ವೇಳೆ ಒಬ್ಬ ಸಾಧಾರಣ ಸ್ತ್ರೀ ರಾಣಿಯಾಗಲು ವಿಚಾರ ಮಾಡಿದರೆ ಅದರರ್ಥ ಅವಳು ಮಿತಿಯನ್ನು ಮೀರುತ್ತಿದ್ದಾಳೆ. ನೆನಪು ಮಾಡಿಕೊಳ್ಳಿ, ಅಂದು ಶೂರ್ಪನಖಿ ಲಕ್ಷ್ಮಣನನ್ನು ಪಡೆಯುವ ದುಸ್ಸಾಹಸ ಮಾಡಿದಾಗ ಏನಾಯ್ತೆಂದು. ಅನಿಷ್ಟವಾಗಿತ್ತು, ಘೋರ ಅನಿಷ್ಟವಾಗಿತ್ತು. ಸೌದಾಮಿನಿ ಅಂತೂ ಬಂದಾಯಿತು, ಆದರೆ ಮಹಾರಾಜ ಏಕೆ ಮುಂದೆ ಬರುತ್ತಿಲ್ಲ? ಅವರಿಬ್ಬರೂ ಒಬ್ಬರಿಗೊಬ್ಬರ ಸಮ್ಮುಖಕ್ಕೆ ಬರುತ್ತಿದ್ದರೆ
ಈ ಸತ್ಯದ ಪರದೆ ಹೇಗೆ ಸರಿಯುವುದು? ಗುರುವರಿಯ ಶಾಂತರಾಗ್ತಿಲ್ಲ. ಗುರುವರಿಯ ಶಾಂತರಾದರೆ ಅವಾಗ ಮಹಾರಾಜ ಬರುತ್ತಾರೆ. ಗುರುವರ್ಯ, ಆ ಸಾಧಾರಣ ಸ್ತ್ರೀ ಯಾರು? ನೀವು ಯಾರ ಬಗ್ಗೆ ಮಾತನಾಡುತ್ತಿರುವಿರಿ? ಶಬ್ದವೇ ಸಂಕೇತ. ಅದನ್ನರಿಯದೆ ಹೋದರೆ ತಪ್ಪಾದೀತು. ಅದ್ಯಾವುದು? ತನ್ನ ಹಳೆಯ ಬಂಧನಗಳನ್ನು ಮುರಿದು ಹೊಸ ಸಂಬಂಧಗಳಲ್ಲಿ ಬೆಸೆದುಕೊಳ್ಳುವ ಮಾಯೆ. ಕೆಲವು ದಿನಗಳಿಂದ ನಮ್ಮ ಪಾಲಿಗೆ ಎಲ್ಲವೂ ವಾಸ್ತವಿಕತೆಯಿಂದ ಬೇರಾಗುತ್ತಿದೆ. ನಾವು ಅಂದ್ಕೊಂಡಿದ್ವಿ ಸಮಯ ಕಳೀತಿದ್ದ ಹಾಗೆ ಎಲ್ಲವೂ ಸರಿ ಹೋಗುತ್ತದೆ ಅಂತ. ಆದ್ರೆ ಈಗ ಯಾವಾಗ ನಿಮ್ಮ ಅವಶ್ಯಕತೆ ಅಧಿಕವಾಗಿ ಬೇಕಾಗಿತ್ತೋ ಆಗ ನೀವು ಸಹ ಸಂದೇಹದ ಬೆರಳು ನಮ್ಮ ಮೇಲೆ ತೋರಿಸ್ಬಿಟ್ರಿ. ಈಗ ನೀವು ನಮ್ಮ ಸತ್ಯ ಕೇಳಿ, ಶುದ್ಧ ಹಾಗೂ ಪೂರ್ಣ ಸತ್ಯ. ಹೇಳಿ. ನಾವ್ ಎಂದೂ ಸಹ ರಾಣಿಯಾಗುವ ಕಲ್ಪನೆ ಮಾಡಿಲ್ಲ. ಹಾಗೆಯೇ ನಮಗೆ ಯಾರ ಜೊತೆಯೂ ಯಾವ ಸಂಬಂಧವೂ ಇಲ್ಲ. ಕೇಳಿಸ್ಕೊಂಡ್ರ ಮಹಾಮಂತ್ರಿಗಳೇ? ಕ್ಷಮಿಸಿ ಮಹಾರಾಜ, ಕ್ಷಮಿಸಿ. ನಮಗೆ ಯಾವುದೇ ಬಂಧನವಿದ್ದರೂ ಅದು ಕೇವಲ ನಿಮ್ಮ ಜೊತೆಗೆ ಮಾತ್ರ ಗುರುವರ್ಯ. ನೀವು ನಿಜ ಹೇಳ್ತಿದ್ದೀರಾ? ಹಾ. ನಮ್ಮ ಹೃದಯದ ಮೇಲೆ ಕೈಯಿಟ್ಟು ಪ್ರಮಾಣ ಮಾಡಿ ಹೇಳಿ. ಆಚಾರ್ಯರೇ, ನಾವು ರಾಜಗುರು, ಮಹಾಗುರು, ತಥಾಚಾರ್ಯರೇ ಇರಬಹುದು. ಆದರೆ ನಮ್ಮದೇ ಬಂಧನವನ್ನು ಗುರುತಿಸದೆ ತಪ್ಪು ಮಾಡಿಬಿಟ್ವಿ. ಕ್ಷಮಿಸಿ. ಸಾಕು ಸಾಕು. ನಿಮ್ಮ ಕಣ್ಣಲ್ಲಿ ಕಂಬನಿ ನೋಡಲಾರಿವು. ಬನ್ನಿ. ಬಚ್ಚಿಟ್ಟ ಧನ, ಬಚ್ಚಿಟ್ಟ ರೋಗ ಒಂದಲ್ಲ ಒಂದಿನ ಎಲ್ರ ಮುಂದೆ ಬರುತ್ತೆ. ಈ ಗುರುವರಿಯರ ಹಾಗೆ ಇಲ್ಲ 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 ಇಲ್ಲ, ಅಂತದೇನು ಇಲ್ಲ. ನೀವು ತಿಳಿದ ಹಾಗೆ ಪಂಡಿತ ರಾಮಕೃಷ್ಣ. ಇದೇ ನಿಜ, ಇದೇ ನಿಜ ಗುರುಜಿ. ಗುರುವರಿಯರ ಮೌನವೇ ಅವರ ಸಮ್ಮತಿ. ಗುರುವರ್ಯ, ನಿಮ್ಮಿಂದ ಇದನ್ನು ಅಪೇಕ್ಷೆ ಮಾಡಿರಲಿಲ್ಲ. ನಿಮಗೆ ಲಜ್ಜೆ ಆಗ್ಬೇಕು. ಹೀಗ್ ನಾವ್ ಹೇಳ್ತಾ ಇಲ್ಲ, ಅಮ್ಮ ಹೇಳ್ತಾ ಇದ್ದಾರೆ. ನೀವು ನಮ್ಮ ಧರ್ಮಾಧಿಕಾರಿಯಾಗಿದ್ದು ನೀವು ನಿಮ್ಮ ಶಿಷ್ಯಂದ್ರಿಗೆ ಇದೇ ಕಲಿಸ್ತೀರಾ? ಮತ್ತೆ ಮುಂದೆ ಭವಿಷ್ಯದಲ್ಲಿ ಏನಾಗುತ್ತದೆ? ಸೌದಾಮಿನಿ ದೇವಿ, ನೀವಿಲ್ಲಿ ಏನು ಆಟ ಆಡುತ್ತಿದ್ದೀರಿ? ಗುರುವರ್ಯ, ನಿಮ್ಮ ಬಳಿ ಏನಾದರೂ ಉತ್ತರವಿದೆಯೇ? ನಮ್ಮ ಸರ್ವಜ್ಞಾನಿ ಸ್ವಾಮಿಯ ಬಳಿ ಉತ್ತರಗಳು ಎಷ್ಟಿವೆ ಎಂದರೆ ನಿಮ್ಮ ಬಳಿ ಕೇಳಲು ಅಷ್ಟೊಂದು ಪ್ರಶ್ನೆಗಳಿಲ್ಲ. ಇದು ಅವರ ಮಹಾನತೆ. ಅವರೀಗ ಮೌನವಾಗಿದ್ದಾರೆ. ಹಾಗೂ ನೀವೇನ್ ಹೇಳ್ತಿದ್ರಿ ಪಂಡಿತ ರಾಮಕೃಷ್ಣ? ನಮ್ಮ ಸ್ವಾಮಿಯ ಮೌನವೇ ಸಮ್ಮತಿಯೇ? ನಮಗೆ ಅನಿಸ್ತಿದೆ ನಿಮಗೆ ತಿಳಿದಿಲ್ಲವೆಂದು. ಒಬ್ಬ ಮೌನ ವ್ಯಕ್ತಿ 1000 ಮಾತನಾಡುವ ವ್ಯಕ್ತಿಗಳನ್ನು ಪರಾಜಿತಗೊಳಿಸಬಲ್ಲ. ವರ್ಣಮಾಲಾ, ನೀವು ಮಹಾನತೆಯ ಗುಣದ ಅಪೇಕ್ಷೆ ಯಾವ ವ್ಯಕ್ತಿಯಿಂದ ಮಾಡ್ತಿದ್ದೀರಿ? ಇವರಿಂದ, ಪಂಡಿತ ರಾಮಕೃಷ್ಣರಿಂದ. ಪಂಡಿತ ರಾಮಕೃಷ್ಣ, ನಿಮಗೆ ಸತ್ಯ ಎಂದು ಕಾಣುವುದೆಂದರೆ ನೀವು ಭ್ರಮೆ ಹಾಗೂ ಸಂದೇಹದ ಅಂಧಕಾರದಿಂದ ಹೊರಗೆ ಬಂದಾಗ. ಆಗ ನೀವು ಗುರು ಶಿಷ್ಯ ಹಾಗೂ ಭಗವಂತ ಮತ್ತು ಭಕ್ತನ ಪವಿತ್ರ ಬಂಧಕ್ಕೆ ಅಪಮಾನ ಮಾಡುವುದನ್ನು ನಿಲ್ಲಿಸುವಿರಿ. ನಾವು ಕೇವಲ ಆಶೀರ್ವಾದ ಮಾತ್ರ ನೀಡ್ತಿದ್ವಿ. ಮಹಾರಾಜ, ನಾವು ಕೇವಲ ಆಶೀರ್ವಾದ ನೀಡ್ತಿದ್ವಿ. ಸುಖ ಶಾಂತಿ ಆಶೀರ್ವಾದ ನೀಡ್ತಿದ್ವಿ ಸೌದಾಮಿನಿ ದೇವಿಗೆ. ಗುರುವರ್ಯ, ಆಶೀರ್ವಾದ ನೀಡುವ ರೀತಿಯಂತೂ ಬಹಳ ವಿಚಿತ್ರ ಹಾಗೂ ಅನನ್ಯವಾಗಿತ್ತು ಅಲ್ವೇ? ಏನು ಪಂಡಿತ ರಾಮಕೃಷ್ಣ, ಈಗಲಾದ್ರೂ ಅರ್ಥ ಮಾಡ್ಕೊಳ್ಳಿ. ಆಶೀರ್ವಾದ ನೀಡೋಕೆ ರೀತಿಯಲ್ಲ, ಭಾವನೆ ಹಾಗೂ ನಿರ್ಮಲತೆ ಇರಬೇಕು. ನಮ್ಮ ಹೃದಯದಲ್ಲಿ ಗುರುವರ್ಯರ ಬಗ್ಗೆ ಎಷ್ಟು ಆಧಾರ ಇದೆ ಎಂದರೆ ನಮ್ಮದಂತೂ ಇಡೀ ಜೀವನವೇ ಸಮರ್ಪಿತವಾಗಿದೆ ಗುರುವರ್ಯರಿಗೆ. ಅಂಥದ್ರಲ್ಲಿ ಈ ಆಲಿಂಗನ ದೊಡ್ಡ ವಿಷಯವೇ?
ಈ ಪಂಡಿತ ರಾಮಕೃಷ್ಣ ನಮ್ಮ ನಿರ್ಮಲ ಹಾಗೂ ಪವಿತ್ರ ಪ್ರೇಮವನ್ನು ಕ್ರೂರ ದೃಷ್ಟಿಯಿಂದ ನೋಡ್ತಿದ್ದಾರೆ. ಇವರಿಗೆ ಕಾಣಿಸ್ತಿದೆಯಲ್ಲ ಮಹಾರಾಜ, ಅದು ಸುಳ್ಳು, ಭ್ರಮೆಯಾಗಿದೆ ಇವರಿಗೆ. ಏನ್ ಹೇಳಿದ್ರಿ ಗುರುವರ್ಯ? ನನಗೆ ಭ್ರಮೆಯಾಗಿದೆಯೇ? ಸತ್ಯ ಹೇಳ್ತಿದ್ದೇನೆ, ಭ್ರಮೆಯಾಗಿದೆ ನಿಮಗೆ ಪಂಡಿತ ರಾಮಕೃಷ್ಣ. ಹಾ, ಇದು ಭ್ರಮೆ. ಗುರುವರ್ಯ ಇಂಥ ಅನುಚಿತ ಕಾರ್ಯ ಮಾಡುವುದಿಲ್ಲ. ಆಹಾ, ಇದು ಭ್ರಮೆ, ಸಂಪೂರ್ಣ ಭ್ರಮೆ. ಗುರುವರ್ಯ, ಕ್ಷಮೆ ಕೇಳುತ್ತೇವೆ. ಬಹುಶಃ ನಾವು ಅರ್ಥ ಮಾಡಿಕೊಳ್ಳುವುದರಲ್ಲಿ ತಪ್ಪು ಮಾಡಿದೆವು. ಪರವಾಗಿಲ್ಲ ಮಹಾರಾಜ. ಒಂದೊಮ್ಮೆ ಭ್ರಮೆಯಾಗಿದ್ರೆ ಅದು ಭ್ರಮೆಯಾಗಿತ್ತು. ಹಿರಿಯ ಮಹಾರಾಣಿ ಚಿನ್ನಾದೇವಿಯವರು ಮಹಾರಾಜ ಹಾಗೂ ಸೌದಾಮಿನಿ ದೇವಿಯರ ಮಧ್ಯೆ ಕಂಡಿದ್ದು. ಏನ್ ಶಾರದಾ, ನಮ್ಮ ಆದರ್ಶ ಮಹಾರಾಜ ಹಾಗೂ ಸೌದಾಮಿನಿ ದೇವಿಯವರ ಬಗ್ಗೆ ಹೀಗೆ ಯೋಚಿಸುವುದು ಮಹಾಪಾಪ. ಯಾಕೆಂದ್ರೆ ಒಮ್ಮೊಮ್ಮೆ ಕಣ್ಣಿಗೆ ಕಂಡಂತೆಯೇ ನಡೆಯುವುದಿಲ್ಲ, ಹಾಗೂ ನಡೆಯುವುದಿಲ್ಲ ಕಣ್ಣಿಗೆ ಕಾಣುವುದಿಲ್ಲ. ಸತ್ಯಕಥನ ಪಂಡಿತ ರಾಮಕೃಷ್ಣ ನಿಮ್ಮದು. ಆ ದಿನ ನಾವು ಉದ್ಯಾನದಲ್ಲಿ ವಿಹಾರಕ್ಕೆ ಹೋಗಿದ್ದೆವು. ಆ ಸಮಯದಲ್ಲಿ ಸೌದಾಮಿನಿ ದೇವಿಯರು ಕೂಡ ಅಲ್ಲಿದ್ದರು. ಮತ್ತೆ ಅವರ ಕಣ್ಣಲ್ಲಿ ಏನೋ ಚುಚ್ಚುತ್ತಿತ್ತು. ನಾವು ಕೇವಲ ಅವರ ಕಣ್ಣಲ್ಲಿ ಊದಿ ಅವರ ಕಣ್ಣನ್ನು ಸ್ವಚ್ಛ ಮಾಡಲು ಪ್ರಯತ್ನಿಸಿದೆವು. ಮತ್ತೆ ಮಹಾರಾಜ, ಇಷ್ಟು ಚಿಕ್ಕ ವಿಷಯಕ್ಕೆ ನಿಮ್ಮ ಸ್ವಚ್ಛ ಚರಿತ್ರೆಗೆ ಸಂದೇಹದ ಕೊಳಕು ಗಾಳಿ ಊದಿ ನಿಮ್ಮ ಚಾರಿತ್ರ್ಯಕ್ಕೆ ಹಾನಿ ಮಾಡಲು ಮುಂದಾಗಿದ್ರು. ನಾವು ಪಾರಾದ್ವಿ. ಆದ್ರೆ ಮಹಾರಾಜ, ಪಂಡಿತ ರಾಮಕೃಷ್ಣರು ನಮ್ಮ ಮೇಲೆ ಆಧಾರ ರಹಿತ ಕಳಂಕ ಹೊರಿಸಿದ್ದಾರೆ. ಅದಕ್ಕೆ ಇವರಿಗೆ ದಂಡನೆ ಸಿಗಲೇಬೇಕು ಮಹಾರಾಜ. ಗುರುವರ್ಯ, ಹೇಗೋ ಈಗ ತಾನೇ ಪಾರಾಗಿದ್ದೀರಾ. ಅದೃಷ್ಟ ಯಾವಾಗಲೂ ಜೊತೆ ಇರಲ್ಲ. ಗುರುಮಾತೆಯ ಗುಣಗಾನ ಮಾಡಿ, ಅನ್ಯಥಾ. ಹೌದಾ? ಧನ್ಯವಾದ. ನೀವು ತಪ್ಪೊಪ್ಕೋತಿದ್ದೀರಾ? ಹೋಗಿ ನಾನು ನಿಮ್ಮನ್ನ ಕ್ಷಮಿಸಿದ್ದೀನಿ ಮಹಾರಾಜ. ನಾವು ಪಂಡಿತ ರಾಮಕೃಷ್ಣರನ್ನು ಕ್ಷಮಿಸುತ್ತೇವೆ. ಹಾಗೂ ಇದರ ಜೊತೆಯಲ್ಲೇ ಇದು ಸ್ಪಷ್ಟವಾಗೋಯ್ತು, ನಮ್ಮ ಮಹಾರಾಜ ಹಾಗೂ ಸೌದಾಮಿನಿ ನಡುವೆ ಏನೂ ಇಲ್ಲ. ಇವರಿಗೆ ಭವಿಷ್ಯದಲ್ಲಿ ಯಾರಾದರೂ ಚುಚ್ಚು ಮಾತುಗಳನ್ನಾಡಿದರೆ ಅವರು ದಂಡನೆಗೆ ಅರ್ಹರಾಗುತ್ತಾರೆ. ಮಹಾರಾಣಿ ಚಿನ್ನಾದೇವಿ, ಮಹಾರಾಣಿ ತಿರುಮಲಂಬ, ಈಗಲೂ ನಮ್ಮ ಮೇಲೆ ಸಂದೇಹವಿದೆಯೇ? ಇಲ್ಲ ಇಲ್ಲ ಮಹಾರಾಜ, ಇಲ್ಲ. ನಮ್ಮನ್ನು ಕ್ಷಮಿಸಿಬಿಡಿ ಮಹಾರಾಜ. ನಮ್ಮನ್ನು ಕ್ಷಮಿಸಿ ಮಹಾರಾಜ. ಈಗ ಲಜ್ಜೆಯಿಂದ ಕಣ್ಣು ತೆರೆದರೆ ಕಣ್ಣೀರೂ ಸಹ ಬತ್ತಿ ಹೋಗಿವೆ. ಇಂದು ನಮಗೆ ತಿಳಿಯಿತು, ನಾವು ಕಣ್ಣಿಂದ ನೋಡಿದ್ದು ಕಿವಿಯಿಂದ ಕೇಳಿದ್ದು ಸತ್ಯವಾಗುವುದಿಲ್ಲ. ಅಂದರೆ ಯಾವುದೇ ನಿರ್ಧಾರಕ್ಕೆ ಬರುವ ಮೊದಲು ಭ್ರಮೆಯ ಆಸರೆ ಪಡೆಯಬಾರದು. ಚಿಂತೆ ಕೇವಲ ನಮ್ಮದು ಅಷ್ಟೇ ಅಲ್ಲ, ಅಪಮಾನ ಸೌದಾಮಿನಿ ದೇವಿಯವರಿಗೂ ಆಗಿದೆ. ಅವರಿಗೂ ಕೂಡ ಕ್ಷಮೆ ಕೇಳಿ. ಅವಶ್ಯ ಮಹಾರಾಜ. ಸೌದಾಮಿನಿ ದೇವಿ, ನೀವು ನಮ್ಮನ್ನು ಕ್ಷಮಿಸುವಿರಾ? ಶಾರದಾ, ಗಾಳಿ ಸುದ್ದಿ ನೀನೂ ಹಬ್ಸಿದ್ದೆ. ಹಾ ಮಹಾರಾಜ್ರೆ, ಸೌದಾಮಿನಿ ದೇವಿಯವರೇ, ನಮ್ಮಿಂದ ತುಂಬಾ 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 ದೊಡ್ಡ ತಪ್ಪಾಗಿದೆ. ನಮ್ಮನ್ನ ಕ್ಷಮಿಸ್ಬಿಡಿ. ನಮ್ಮ ಭಕ್ತ ಎಲ್ಲರನ್ನು ಕ್ಷಮಿಸಿಬಿಟ್ಟಳು. ಸೌದಾಮಿನಿ ದೇವಿ. ಗುರುವರ್ಯ, ಈಗಲಾದ್ರೂ ಧರ್ಮದ ಬಳಿ ಹೋಗಿ ಭ್ರಮೆಯ ಬಳಿ ಅಲ್ಲ. ನನಗೆ ವಿಶ್ವಾಸವಿತ್ತು, ಗುರುಮಾತೆಗೆ ನಿಮ್ಮ ಮೇಲೆ ಅಸೀಮ ಶ್ರದ್ಧೆ ಇದೆ. ಅದೇ ವಿಶ್ವಾಸದ ಮೇಲೆ ನಾನೀ ತಂತ್ರವನ್ನು ಹೆಣದೆ. ಇಂದು ಗುರುಮಾತೆ ಇಲ್ದೇ ಇದ್ದಿದ್ರೆ ನೀವು ಉಳಿತಿರ್ಲಿಲ್ಲ. ಗುರುಮಾತೆಗೆ ಧನ್ಯವಾದ ಹೇಳಿ. ಅವಶ್ಯವಾಗಿ. ಸ್ವಾಮಿ, ಪಂಡಿತ ರಾಮಕೃಷ್ಣ, ಅದ್ಭುತವಾದ ಕಾರ್ಯ ಮಾಡಿದ್ದೀರಿ. ನೀವು ನಿಮ್ಮ ಬುದ್ಧಿ ಕೌಶಲ್ಯದಿಂದ ಕೇವಲ ನಮ್ಮ ಪ್ರತಿಷ್ಠೆಯನ್ನಷ್ಟೇ ಅಲ್ಲ, ನಮ್ಮ ಪಾರಿವಾರಿಕ ಜೀವನವನ್ನು ಸಹ ಕಾಪಾಡಿದ್ದೀರಿ.
ಮಹಾಮಂತ್ರಿಗಳೇ, ಮಹಾರಾಜ, ನಾಳೆ ಪ್ರಾತಃ ಕಾಲ ಪಂಡಿತ ರಾಮಕೃಷ್ಣರಿಗೆ ಪುರಸ್ಕಾರ ನೀಡಿ. ನಿಮ್ಮ ಆಜ್ಞೆ ಮಹಾರಾಜ. ಮತ್ತೆ ಪುರಸ್ಕಾರ? ಗುರುಜಿ ಕ್ಷಮಿಸಿ, ನಾವು ಸಂಪೂರ್ಣ ಜಗತ್ತನ್ನೇ ಉಜ್ವಲಗೊಳಿಸುತ್ತೇವೆ. ಸಂಪೂರ್ಣ ರಾತ್ರಿ ಮಲಗಲಿಲ್ಲ ಗುರುಜಿ, ಕೇವಲ ಕವಿತೆನ ಬರೀತಾನೇ ಇದ್ವಿ. ನಾವಿಂದು ಈ ಕವನ ವಾಚನ ದರ್ಬಾರಲ್ಲಿ ಮಾಡಿದ್ರೆ ಏನಾಗುತ್ತೆ? ಪ್ರಳಯವಾಗುತ್ತೆ ಗುರುಜಿ, ಪ್ರಳಯವಾಗುತ್ತೆ. ಅರೆ ಮೂರ್ಖರೇ, ಉಚ್ಚಾಟನೆ, ಖಂಡನೆ, ಮಾರಣ ಹೋಮದ ಜಪವೇನಾದ್ರೂ ಮಾಡ್ತೀರಾ ಸಭೆಯಲ್ಲಿ? ನಿಜವಾಗ್ಲು ಗುರುಜಿ, ನಾವು ಬಹಳ ಒಳ್ಳೆ ಕವಿತೆ ಬರೆದಿದ್ದೀವಿ. ಇವತ್ ದರ್ಬಾರಲ್ಲಿ ಕವಿತಾ ವಾಚನ ಆಯೋಜನೆ ಆಗ್ತಿದೆ ಅಲ್ವಾ? ಇವತ್ ಯಾರ ಕವಿತೆ ಬಹಳ ಚೆನ್ನಾಗಿರುತ್ತೋ ಮಹಾರಾಜರು ಅವರಿಗೆ ಪುರಸ್ಕಾರ ಕೊಡ್ತಾರೆ. ಪುರಸ್ಕಾರ ಗುರುಜಿ, ಇವತ್ವರೆಗೂ ನೀವೆಂದೂ ಈ ಸನ್ಮಾನಿತ ಪುರಸ್ಕಾರ ಗೆಲ್ಲಿಲ್ಲ. ಆದ್ರೆ ಇವತ್ತು ನಿಮ್ಮ ಈ ಪರಮ ಶಿಷ್ಯರಾದ ಧಣಿಮಣಿ ಕವಿತಾ ವಾಚನದ ಈ ಪುರಸ್ಕಾರ ಗೆದ್ದು ನಿಮ್ಗೆ ತೋರಿಸ್ತಾರೆ ಗುರುಜಿ. ಸಂಪೂರ್ಣ ವಿಜಯನಗರದಲ್ಲಿ ಒಂದೇ ಮಾತಿರುತ್ತೆ, ಗುರುವನ್ನ ಮೀರಿಸಿದ ಗುರು ಶಿಷ್ಯರು ಅಂತ. ಏಕಿಲ್ಲ ನನ್ನ ದಿವ್ಯ ಪರಮ ಅತುಲ್ಯ ಶಿಷ್ಯರೇ, ನಾವು ನಿಮ್ಮ ಗುರುಗಳು. ನಿಮ್ಮ ಗುರುವಿಗೆ ಒಂದು ಬಾರಿ ನಿಮ್ಮ ಕವಿತೆ ತೋರಿಸಿ. ಖಂಡಿತ ಖಂಡಿತ ಗುರುಜಿ. ನೋಡಿ ನೋಡಿ ತಗೊಳ್ಳಿ. ನಂದು ನೋಡಿ ಗುರುಜಿ. ಈ ಇಬ್ಬರ ಕವಿತೆಗಳನ್ನ ನಾವು ಒಟ್ಟಿಗೆ ಸೇರಿಸ್ಬಿಟ್ವಿ. ಈಗ ನಾವು ಓದ್ತೀವಿ. ಇಲ್ಲಿ ನೋಡಿ ನಾವು ಹೇಗೆ ಓದ್ತೀವಂತ. ಓದಾಯ್ತು, ಆಯ್ತು, ಓದಾಯ್ತು, ಓದಾಯ್ತು. ನನ್ನ ಕವಿತೆ ಹಳದ್ ಗುರುಜಿ ಎಲ್ಲ ಅರ್ಧಾಗ್ಬಿಟ್ಟ. ಗುರುಜಿ, ನೀವಿದೇನು ಅನರ್ಥ ಮಾಡ್ಬಿಟ್ರಿ. ನಮ್ಮೆಲ್ಲ ಶ್ರಮನ ಹಾಳು ಮಾಡ್ಬಿಟ್ರಿ. ಇದು ನಮ್ ಕವಿತೆ ಅಲ್ಲ, ಹೃದಯವಾಗಿತ್ತು. ಇದನ್ನ ನೀವು ನಿರ್ದಕ್ಷಿಣವಾಗಿ ಹರಿದಾಕ್ಬಿಟ್ರಲ್ಲ ಗುರುಜಿ. ಇದನ್ನ ಹರಿದಾಕೋ ಮೊದ್ಲು ಒಂದ್ಸಲ ಓದ್ಬಾರ್ದಿತ್ತ ಗುರುಜಿ. ಬಾಯ್ ಮುಚ್ಚಿ ಮೂರ್ಖರೇ, ನೀವು ಓದುವಂತ ಕವಿತೆ ಬರ್ದಿರೋದೇ ಇಲ್ಲ. ಏನ್ ಹೇಳಿದ್ರಿ? ಗುರುವನ್ನೇ ಗೆದ್ದ ಶಿಷ್ಯ, ಗುರುವನ್ನೇ ಗೆದ್ದ ಶಿಷ್ಯ. ಮೂರ್ಖರೇ, ದುಷ್ಟರೇ. ಗುರು ಎಂದಿಗೂ ಗುರುವೇ, ಶಿಷ್ಯರು ಶಿಷ್ಯರೇ. ಹರಿದಾಯ್ತು ನಿಮ್ಮ ಕವಿತೆ. ಈಗ ದರ್ಬಾರಲ್ಲಿ ನಮ್ ಕವಿತೆ ಓದ್ತೀವಿ, ಹಾಗೂ ನೋಡ್ತೀರಿ. ಪುರಸ್ಕಾರವು ನಮಗೆ ಸಿಗುತ್ತೆ. ನೋಡಿ ನಮ್ಮ ಕವಿತೆ. ಗುರುಜಿ ನೋಡ್ತೀರಿ, ಈಗ ನೀವು ಮಾಡಿರೋ ಹೀನ ಕಾರ್ಯದ ಬಗ್ಗೆ ದರ್ಬಾರಲ್ಲಿ ಎಲ್ರಿಗೂ ಹೇಳ್ತೀವಿ. ಗುರುವರಿಯ ನಮ್ಮ ಕವಿತೆನ ಹರಿದಾಕ್ಬಿಟ್ರು ಅಂತ, ನಾವು ಮುಂದೆ ಬರೋದನ್ನ ತಡೆದ್ರು ಅಂತ. ನಿಮ್ಮಂತ ಗುರು ಶಿಷ್ಯರ ಪ್ರಗತಿಯ ಗ್ರಹಣವಿದ್ದಂತೆ. ಈ ಮೂರ್ಖರೇನಾದ್ರೂ ನಿಜವಾಗ್ಲೂ ದರ್ಬಾರಲ್ಲಿ ಎಲ್ಲ ಹೇಳ್ಬಿಟ್ರೆ ಇವ್ರನ್ನ ದಾರಿಗೆ ತರಬೇಕು. ಮುದ್ದು ಮಕ್ಕಳೇ, ನಿಮ್ಮ ಈ ಕೋಪ ಸ್ವಾಭಾವಿಕ. ನೋಡಿ, ನೀವಿನ್ನೂ ಶಿಷ್ಯರು. ನೀವು ಒಳ್ಳೆ ಶಿಷ್ಯರಾಗಬೇಕು, ಶ್ರೇಷ್ಠ ಶಿಷ್ಯರಾಗಬೇಕು. ಅದಕ್ಕೆ ಸಮಯ ಹಿಡಿಯುತ್ತೆ. ಮತ್ತೆ ನಿಮಗೆ ಮಾರ್ಗದರ್ಶನ ನಾವು ನೀಡ್ತೇವೆ. ಬಾಯಿ ಮುಚ್ಚಿ. ದರ್ಬಾರಿನಲ್ಲಿ ನೀವು ಬಾಯಿ ಮುಚ್ಕೊಂಡಿರಿ, ಹಾಗೂ ಧ್ಯಾನದಿಂದ ನಮ್ಮ ಕವಿತೆ ಕೇಳಿ, ಹಾಗೂ ಸರಿಯಾಗಿ ತಿಳ್ಕೊಳ್ಳಿ ಒಳ್ಳೆ ಕವಿತೆ ಹೇಗಿರುತ್ತೆ ಅಂತ. ನಾವು ಹೀಗೆ ಓದ್ತೀವಿ ದರ್ಬಾರಿನಲ್ಲಿ ಕವಿತೆ. ಅಯ್ಯೋ ಮೂರ್ಖರೇ, ನಮ್ಮ ಕವಿತೆ ಹಾರೋಗ್ತಿದೆ. ಅಯ್ಯೋ, ಅದನ್ನ ಹಿಡ್ಕೊಳ್ರೋ, ಓಡ್ರೋ ಓಡ್ರೋ. ಹಿಡ್ಕೊಂತೀವಿ ಗುರುಜಿ, ಹಿಡ್ಕೋತೀವಿ. ಅರೆ 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 ಮಣಿ ಹಿಡಿಬೇಡ, ಅವರು ನಮ್ ಕವಿತೆ ಹರಿದಾಕಿದ್ರಲ್ಲ. ಹೇಗೋ ಬೆಳೆ ಹಾಗೆ ಈ ಮುದ್ಕನಿಗೆ ಇದು ಸಿಗಲೇಬಾರ್ದು. ಮೇಲಕ್ಕೆ ನೆಗ್ದು ಹಿಡ್ಕೊಳ್ಳಿ. ಹಿಡಿಯೋಕೆ ಪ್ರಯತ್ನ ಪಡ್ತಿದೀವಿ ನಾವು. ಏನ್ ಪ್ರಯತ್ನ ಪಡ್ತಿದ್ದೀರಾ? ಏನು ಆಗಲ್ಲ ನಿಮ್ ಕೈಲಿ. ನಾವೇ ಏನಾದ್ರೂ ಮಾಡ್ಬೇಕು. ಅರೇ ಮೂರ್ಖರೇ, ಅಯ್ಯೋ ಹಿಡ್ಕೊಳ್ರೋ. ನಮ್ಮ ಕವಿತೆ. ಅಯ್ಯೋ, ಕೆಸರಲ್ಲಿ ಬೀಳ್ತಿದೆ ನಮ್ಮ ಕವಿತೆ. ಬಿದ್ದಾಯ್ತು.